ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ದೀಪಾವಳಿ ಅಂದರೆ ನೆನಪಾಗೋದೇ ಪಟಾಕಿ. ಸೊ ಎಲ್ಲ ಪಟಾಕಿ ತಂದು ಯಾರ್ಯಾರು ಯಾವ್ಯಾವ ಪಟಾಕಿ ಹೊಡಿಬೇಕು ಅಂತ ಎಲ್ಲ ಹಂಚ್ಕೋತಾ ಇದ್ದೀವಿ. ಏನಾದರೂ ಹೇಳಿ ನೋಡಮ್ಮ. ಮಿಸ್ ಆಗೋಯ್ತು ಹೋದ್ಸಲ ನಮಗೆ ವಿಡಿಯೋ, ಅದಕ್ಕೆ ಈ ಸಲ ಜಾಗೃತಿಯಾಗಿ ಫಸ್ಟೇ ನಾನೇ ರೆಡಿ ಆಗಿಕೊಡ್ತಾ ಇದ್ದೀನಿ. ಹ್ಞೂ ಕರೆಕ್ಟು. ಜಾಸ್ತಿ ಕ್ಲಿಪ್ಸ್ ಬೇಕಂತೆ ನಮ್ಮ ದೊಡ್ಡಮ್ಮನಿಗೆ. ನೀವು ವಿಡಿಯೋ ಮಾಡ್ತೀರಾ ಅಂತ ಹೋದ್ಸಲ, ಅದಕ್ಕೆ ನಾನು ಹೇಳೇ ಇಲ್ಲ. ಏನಂದ್ರೆ ನನ್ನ ಮೊಮ್ಮಗನಿಗೆ ಜಾಸ್ತಿ ಇತ್ತು ವಿಡಿಯೋ ಅಂತ ನಂಗೆ ತುಂಬ ಖುಷಿ ಆಯಿತು. ಓಕೆ, ಅದಕ್ಕೆ ಈ ಸಲ ಅವ್ನ ಸಮ ನಾನು ಇರಬೇಕು ಅಂತ. ಅದಕ್ಕೆ ಎಲ್ಲ ಕೆಲಸ ನೀವೇ ಮಾಡ್ತಾ ಇದ್ದೀರಾ. ರಾತ್ರಿ ರಂಗೋಲಿ ಬಿಟ್ರಿ, ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀರಾ. ಫುಲ್ ಎಲ್ಲ ನೀವೇ. ತಿಂಡಿ ಮಾಡಿಕೊಟ್ಬಿಡ್ತೀನಿ ನನಗೆ ಜಾಸ್ತಿ ವಿಡಿಯೋ ತೋರಿಸಿದ್ರೆ. ಓಕೆ ತಿಂಡಿ ಫುಲ್ ಮಾಡಿದೆ. ಓಕೆ ಡನ್. ಜಾಸ್ತಿ ಹೌದು ದೊಡ್ಡಮ್ಮ, ನಿಮ್ಮ ಫ್ರೆಂಡ್ಸ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಆಮೇಲೆ. ಹಾಂ, ನಮ್ಮ ದೊಡ್ಡಮ್ಮ ಬಿಟ್ಟಿದ್ದು ರಂಗೋಲಿಗೆ ನಾನು ಕಲರ್ ಹಾಕಿ ಸ್ವಲ್ಪ ಹಬ್ಬ ಅಂದರೆ ಫಸ್ಟ್ ಬರೋದೇ ಮನೆ ಕೆಲಸ. ಸೊ ಎಲ್ಲ ಕೆಲಸ ಬೇಗ ಬೇಗ ಮಾಡಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿದ್ವಿ. ಮನೆ ಫುಲ್ ಗಲಾಟೆ ಅಂತ ಪಾಪ ನಮ್ಮ ಪಾಪು ಕಿವಿ ಮುಚ್ಕೊಂಡು ನಿದ್ದೆ ಮಾಡ್ತಿದ್ದಾನೆ. ಈ ಸಲ ನಮ್ಮ ಮನೇಲಿ ದೀಪಾವಳಿ ಸ್ಪೆಷಲ್ ಅಂದರೆ ಚಿರೋಟಿ. ಸೊ ಅಮ್ಮ, ದೊಡ್ಡಮ್ಮ, ಅತ್ತೆ ಎಲ್ಲ ಸೇರ್ಕೊಂಡು ಚಿರೋಟಿ ಮಾಡ್ತಾಯಿದ್ದಾರೆ. ಎಲ್ಲರೂ ಆಫೀಸ್ ಕೆಲಸ ಮಾಡೋರು ಇವರೊಬ್ಬರು ರಜೆ ತಗೊಂಡು ನೈಟೆಲ್ಲ ಬೇತಾಳ ಥರ ಓಡಾಡ್ಬಿಟ್ಟು ನಿದ್ದೆ ಮಾಡ್ತವನು. ಈಗ ನಿದ್ದೆ ಬಂದಿಲ್ಲ ಅಂದರೆ ಡ್ರಾಮಾ ಮಾಡ್ತಾಳೆ ಇವಳು. ನೈಟ್ ದೀಪ ಹಚ್ಚೋಕ್ಕೆ ಎಲ್ಲರೂ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಎಲ್ಲರೂ ರೆಡಿ ಮಾಡ್ತಾ ಇದ್ದೀವಿ.
ನಮಸ್ತೆ. ಇಲ್ಲ ಇಲ್ಲ ಇರಮ್ಮ ಅಟಿ ಅಮ್ಮ ಯಾಕ ಬಜ್ಜಿ ಸ್ವಲ್ಪ ಸಪ್ಪೆ ಆಗೋಯ್ತು ಕಣೆ ಇದು ಬಜ್ಜಿ. ಹೌದಾ? ನೋಡಿ ಮನೆಯಲ್ಲಿ ಇಷ್ಟು ಜನ ಲೇಡೀಸ್ ಇಟ್ಸ್ಕೊಂಡು ನನ್ನ ಕೈಯಲ್ಲಿ ಬಜ್ಜಿ ಮಾಡಿಸ್ತಿದ್ದಾರೆ. ನೀವು ಮಾಸ್ಟರ್ ಶೆಫ್ ಪ್ರದೀಪ್, ಅದಕ್ಕೆ ಇದು ಹೊಗಳ್ತಿರೋದ ನಮ್ಮನ್ನ ಬಕ್ರ ಮಾಡ್ತಿರೋದ? ಒಟ್ನಲ್ಲಿ ನಮಗ್ ಕೆಲಸ ಆಗ್ಬೇಕು, ನಾವು ಬಜ್ಜಿ ತಿನ್ಬೇಕು ಅಷ್ಟೇ. ಭಟ್ರು ಸರಿಲ್ಲ, ಕರೆಕ್ಟ್ ಆಗಿ ಬೆಂತಿಲ್ಲ. ತಾಳ್ಮೆ ಸರಿ ಹೋಗಿದೆ, ಈ ಬಜ್ಜಿ ಹೋಗ್ರೆ ಸರಿ ಹೋಗಿದೆ. ಸರಿ, ಎಲ್ರು ಬಜ್ಜಿ ಮೇಲೆ ಕಂಪ್ಲೇಂಟ್ಸ್ ಏನಾರು ಇದೆಯಾ ಹೇಳಿ ವರುಣ್. ಅಪ್ಪಾಜಿ ಹೇಗಿದೆ ಬಜ್ಜಿ? ಪರವಾಗಿಲ್ಲ, ಓಕೆ ಓಕೆನಾ ಬಜ್ಜಿ? ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಅದಕ್ಕೆ ಅಮ್ಮ ದೊಡ್ಡಮ್ಮ ಇಬ್ಬರು ಸೇರ್ಕೊಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಇವನೇ ನೋಡ್ಕೊಳ್ಳಿ, ಇವನೇ ಸೋಂಬೇರಿ. ಮುಂದಿಟ್ಟು ಸೋಂಬೇರಿ. ಇನ್ನೊಂದು ಹೆಸರು ತನುಷ್. ನನ್ನ ತೋರ್ಸು. ಆಕ್ಟಿವ್ ಅದು ನನ್ನ ಮಗ. ಆಕ್ಟಿವ್ ಏನಂದ್ರೆ
ಪೂರ್ತತ್ತಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಬಸವನ ಬೆಟ್ಟಕ್ಕೆ. ಬಸವನ ಬೆಟ್ಟ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮನೆಗೆ ಹೊರಟು. ಸೊ ನಾವು ಮಕ್ಕಳೆಲ್ಲ ಮಿಕ್ಕಿರೋ ಪಟಾಕಿ ಎಲ್ಲ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡ್ಕೊತಿದ್ವಿ. ಲಾಂಗ್ ವೀಕೆಂಡ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವರ್ಕ್ ಮಾಡೋದಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬರಬೇಕು. ಸೊ ಅದೇ ಬೇಜಾರಾದರೂ ಬ್ಯಾಂಗ್ಳೂರು ಬರಬೇಕಲ್ವಾ. ಸೊ ಬ್ಯಾಂಗ್ಳೂರಿಗೆಲ್ಲ ಹೊರಟು